ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ತಲಕಾವೇರಿ ದೇವಾಲಯದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಪಡೆದುಕೊಂಡಿದ್ದೀರಿ. ಹಾಗಾದ್ರೆ ಇಂದಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪವಿತ್ರ ಕ್ಷೇತ್ರದ ವಿಶೇಷತೆಗಳ ಜೊತೆಗೆ ಆ ಕ್ಷೇತ್ರದ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳೋಣ. ಕಡಿದಾದ ಕಲ್ಲು ಬಂಡೆಯ ಮೇಲೆ ಶಾಂತ ಚಿತ್ತನಾಗಿ ಕುಳಿತು ತನ್ನ ಬಳಿ ಬರುವ ಭಕ್ತರನ್ನ ಹರಸುತ್ತಿರೋ ಸ್ವಾಮಿಯವನು. ಈ ಕ್ಷೇತ್ರಕ್ಕೆ ಹೋದ್ರೆ ಹೆಜ್ಜೆ ಹೆಜ್ಜೆಗೂ ಶಿವಲಿಂಗವನ್ನ ದರ್ಶನ ಮಾಡಿ ಪುನೀತರಾಗಬಹುದು. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಶಿವಗಂಗಾ ಬೆಟ್ಟದಲ್ಲಿ ನೆಲೆ ನಿಂತ ಗಂಗಾಧರೇಶ್ವರ ಸ್ವಾಮಿಯನ್ನ ದರ್ಶನ ಮಾಡಿ ಕೃತಾರ್ಥರಾಗೋಣ. ಬೆಂಗಳೂರಿನ ಹೆಬ್ಬಾಗಿಲು ಅಂತ ಕರೆಯೋ ಶಿವಗಂಗಾ ಬೆಟ್ಟವು ಸಮುದ್ರ ಮಟ್ಟದಿಂದ 4547 ಅಡಿ ಎತ್ತರವಾಗಿದ್ದು, ಈ ಬೆಟ್ಟವನ್ನ ಪೂರ್ವಾಭಿಮುಖವಾಗಿ ನೋಡಿದ್ರೆ ವೃಷಭಾಕೃತಿಯ ಹಾಗೆ, ಪಶ್ಚಿಮ ದಿಕ್ಕಿನಿಂದ ನೋಡಿದ್ರೆ ಗಣಪತಿ, ಉತ್ತರದಿಂದ ನೋಡಿದ್ರೆ ಸರ್ಪಾಕೃತಿ ಮತ್ತು ದಕ್ಷಿಣದಿಂದ ನೋಡಿದ್ರೆ ಲಿಂಗಾಕೃತಿಯಲ್ಲಿ ಕಾಣಿಸುತ್ತೆ. ಹಿಂದೆ ಕಣಾದ ಎಂಬ ಮಹರ್ಷಿಗಳು ಏಕಪಾದದಲ್ಲಿ ನಿಂತು ನೀರಿಗಾಗಿ ತಪಸ್ಸು ಮಾಡಿದ್ರು. ಅವರ ತಪೋಶಕ್ತಿಯಿಂದಾಗಿ ಶಿವನ ಜಟೆಯಲ್ಲಿದ್ದ ನೀರು ಭೂಮಿಗೆ ಹರಿದು ಬಂದು ಅದನ್ನು ಕಂಡ ಮುನಿಗಳು ಶಿವಗಂಗಾ ಎಂದು ಕೂಗಿಕೊಂಡರು. ಹೀಗಾಗಿ ಈ ಕ್ಷೇತ್ರವನ್ನ ಶಿವಗಂಗಾ ಎಂದು ಕರೆಯುತ್ತಾರೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಈ ದೇವಾಲಯದ ಮುಖ್ಯ ಆಕರ್ಷಣೆ ಎಂದರೆ ಈ ದೇಗುಲದ ಗರ್ಭಗುಡಿಯಲ್ಲಿರುವ ಈಶ್ವರನ ಲಿಂಗ. ಈ ಕ್ಷೇತ್ರಕ್ಕೆ ಬಂದು ತುಪ್ಪವನ್ನ ಶಿವನ ಲಿಂಗದ ಮೇಲೆ ಹಾಕಿದ್ರೆ ಆ ತುಪ್ಪವು ನಮ್ಮ ಕಣ್ಣೆದುರೇ ಬೆಣ್ಣೆಯಾಗಿ ಪರಿವರ್ತನೆಗೊಳ್ಳುತ್ತೆ. ಇಂತಹ ಪವಾಡವನ್ನ ನಾವು ಬೇರೆ ಕ್ಷೇತ್ರದಲ್ಲಿ ನೋಡುವುದಕ್ಕೆ ಸಾಧ್ಯವೇ ಇಲ್ಲ. ಈ ದೇಗುಲದಲ್ಲಿ ಗಂಗಾಧರೇಶ್ವರನ ಜೊತೆ ನಂದಿ, ವೀರಭದ್ರಸ್ವಾಮಿ, ಹೊನ್ನಾದೇವಿ ಕೂಡ ನೆಲೆಸಿದ್ದಾರೆ. ಇಲ್ಲಿಗೆ ಬಂದು ದೇವರ ಎದುರು ನಿಂತು ಶಾಖಾನಾಮ ಯುತಂ ಜಲಂ ರುಚಿಕರಂ ಕಣ್ಣೋಜ್ವಲಂ ತಾಂಬೂಲಂ ಮನಸಾಮಾಯ ವಿರಚಿತಂ ಭಕ್ಷ್ಯಂ ಪ್ರಭೋ ಸ್ವೀಕುರು ಎಂಬ ಶ್ಲೋಕವನ್ನ ಭಕ್ತಿಯಿಂದ ಪಠಿಸಿದ್ರೆ, ಅಥವಾ ಈಶ್ವರ, ಪರಮೇಶ್ವರ, ಜಗದೀಶ್ವರ, ಪಾರ್ವತಿಪತಿ, ದಿಗಂಬರ ಹೀಗೆ ಯಾವ ಹೆಸರಿನಿಂದ ಭಜನೆ ಮಾಡಿದ್ರೂ ಈ ಗಂಗಾಧರೇಶ್ವರ ಸ್ವಾಮಿ ನಮ್ಮ ಮನದ ಎಲ್ಲ ಅಭೀಷ್ಟಗಳನ್ನ ಈಡೇರಿಸುವಂತೆ ಅನುಗ್ರಹವನ್ನ ನೀಡ್ತಾನೆ. ಇಷ್ಟು ಮಾತ್ರವಲ್ಲ, ಈ ಸ್ಥಳದಲ್ಲಿ ಅಗಸ್ತ್ಯ ಮುನಿಗಳು ತಪಸ್ಸನ್ನ ಮಾಡಿದ್ದರೆಂದು ಹೇಳಲಾಗುತ್ತೆ. ಹೀಗಾಗಿ ಇಲ್ಲಿಗೆ ಬಂದರೆ ಅಗಸ್ತ್ಯ ತೀರ್ಥದ ಸುತ್ತ 108 ಶಿವಲಿಂಗವನ್ನ ನಾವು ನೋಡಬಹುದಾಗಿದೆ. ಇಲ್ಲಿರುವ ರಹಸ್ಯ ಸುರಂಗದೊಳಗೆ ಹೋದ್ರೆ ಅದು ಶ್ರೀರಂಗಪಟ್ಟಣಕ್ಕೆ ತಲುಪುತ್ತೆಂದು ಇನ್ನು ಕೆಲವರು ಈ ಸುರಂಗವು ಬೆಂಗಳೂರಿನ ಗವಿ ಗಂಗಾಧರೇಶ್ವರ ದೇವಾಲಯಕ್ಕೆ ಸಂಪರ್ಕ ಕಲ್ಪಿಸುತ್ತೆಂದು ಹೇಳುತ್ತಾರೆ. ಇನ್ನು ಈ ಬೆಟ್ಟದ ಮೇಲೆ ರಾಜ ವಿಷ್ಣುವರ್ಧನನ ಪತ್ನಿ ಶಾಂತಲಾದೇವಿ ದೇಹತ್ಯಾಗ ಮಾಡಿದಳೆಂದು ಇತಿಹಾಸದಲ್ಲಿ ಉಲ್ಲೇಖಿಸಲಾಗಿದೆ. ಶಿವಗಂಗಾ ಬೆಟ್ಟಕ್ಕೆ ಬರುವ ಪ್ರತಿಯೊಬ್ಬ ಯಾತ್ರಿಕರು ದರ್ಶನ ಮಾಡೋದು ಇಲ್ಲಿನ ಒಳಕಲ್ಲು ತೀರ್ಥವನ್ನ. ಕಡಿದಾದ ಸುರಂಗದೊಳಗಡೆ ಇರುವ ಈ ತೀರ್ಥದಲ್ಲಿ ವರ್ಷದ 365 ದಿನಗಳು ಕೂಡ ನೀರು ತುಂಬಿರುತ್ತೆ. ರೇವಣ ಸಿದ್ದೇಶ್ವರರ ತಪಸ್ಸಿನ ಶಕ್ತಿಯಿಂದ ಉದ್ಭವವಾಗಿರೋ ಈ ಒಳಕಲ್ಲು ತೀರ್ಥದಲ್ಲಿ ಕೈ ಹಾಕಿ ಅದೃಷ್ಟವನ್ನ ಪರೀಕ್ಷಿಸಬಹುದು. ಕೈ ಹಾಕಿದಾಗ ನೀರು ಸಿಕ್ಕರೆ ನಮ್ಮ ಮನಸ್ಸಿನ ಕಾರ್ಯ ಈಡೇರುತ್ತದೆ ಎಂದು, ನೀರು ಸಿಗದೆ ಹೋದ್ರೆ ನಮ್ಮ ಕಾರ್ಯ ಸಿದ್ಧಿಸೋದಿಲ್ಲ ಎಂದು ಈ ಒಳಕಲ್ಲು ತೀರ್ಥ ಭವಿಷ್ಯವನ್ನ ಹೇಳುತ್ತೆ. ಹೀಗಾಗಿ ಈ ಕುತೂಹಲಕಾರಿ ಸಂಗತಿಯನ್ನ ಇಲ್ಲಿಗೆ ಬರುವ ಪ್ರತಿಯೊಬ್ಬ ಭಕ್ತರು ಪರೀಕ್ಷಿಸಿ ನೋಡ್ತಾರೆ. ಬೆಟ್ಟದ ತುತ್ತ ತುದಿಯಲ್ಲಿ ಶಿವನ ವಾಹನವಾದ ನಂದಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದ್ದು, ಈ ನಂದಿಯ ಸುತ್ತ ಪ್ರದಕ್ಷಿಣೆ ಹಾಕಿದ್ರೆ ನಮ್ಮೆಲ್ಲ ಸಮಸ್ಯೆಗಳು ದೂರವಾಗುತ್ತೆ ಎನ್ನುವುದು ಇಲ್ಲಿಗೆ ಬರುವ ಭಕ್ತರ ಅಚಲವಾದ ನಂಬಿಕೆಯಾಗಿದೆ. ಈ ಕ್ಷೇತ್ರದಲ್ಲಿ ಕೆಂಪೇಗೌಡರು ಸಲ್ಲಿಸಿದ ಬೆಳ್ಳಿ ಗಂಟೆಯನ್ನ ಕೂಡ ನಾವು ನೋಡಬಹುದಾಗಿದೆ. ಪ್ರತಿ ವರ್ಷ ಮಕರ ಸಂಕ್ರಾಂತಿ ಹಬ್ಬದಂದು ಇಲ್ಲಿ ಗಂಗಾಧರೇಶ್ವರನ ಜಾತ್ರೆ ನಡೆಯುತ್ತೆ. ಶಿವರಾತ್ರಿಯನ್ನ ಈ ಕ್ಷೇತ್ರದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತೆ. ಆ ಸಮಯದಲ್ಲಿ ಸರ್ವಾಲಂಕಾರ ಭೂಷಿತನಾದ ಗಂಗಾಧರ ಸ್ವಾಮಿಯನ್ನ ನೋಡೋದೇ ಕಣ್ಣಿಗೊಂದು ಹಬ್ಬವಾಗಿದೆ. ಈ ದೇವಸ್ಥಾನವು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 7 ಗಂಟೆವರೆಗೆ ತೆರೆದಿರುತ್ತೆ. ಭಕ್ತರು ದೇವರಿಗೆ ರುದ್ರಾಭಿಷೇಕ, ಬಿಲ್ವಾರ್ಚನೆ, ಕುಂಕುಮಾರ್ಚನೆ, ಹಣ್ಣು ಕಾಯಿ ಸೇವೆಯನ್ನ ಮಾಡಿಸಬಹುದಾಗಿದೆ.
ಕುಮದ್ವತಿ ನದಿಯ ಉಗಮ ಸ್ಥಾನವಾಗಿರೋ ಈ ಶಿವಗಂಗಾ ಬೆಟ್ಟವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನಲ್ಲಿದೆ. ಈ ಕ್ಷೇತ್ರವು ಬೆಂಗಳೂರಿನಿಂದ 54 ಕಿಲೋಮೀಟರ್, ತುಮಕೂರಿನಿಂದ 28 ಕಿಲೋಮೀಟರ್, ಮೈಸೂರಿನಿಂದ 147 ಕಿಲೋಮೀಟರ್, ಮಂಡ್ಯದಿಂದ 103 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೆ ಬರುವ ಪ್ರತಿ ಭಕ್ತಾದಿಗಳಿಗೂ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೆ ಅನ್ನದಾಸೋಹದ ವ್ಯವಸ್ಥೆ ಇರುತ್ತೆ. ಬೆಂಗಳೂರಿನಿಂದ ತುಮಕೂರು ಮಾರ್ಗವಾಗಿ ನೆಲಮಂಗಲದ ಮೇಲೆ ಹಾದು ಡಾಬಸ್ಪೇಟೆ ತಲುಪಿ ಅಲ್ಲಿಂದ 8 ಕಿಲೋಮೀಟರ್ ದೂರ ಸಾಗಿದ್ರೆ ನಾವು ಈ ಪುಣ್ಯ ಕ್ಷೇತ್ರವನ್ನ ತಲುಪಬಹುದಾಗಿದೆ. ಶಿವಗಂಗಾ ಕ್ಷೇತ್ರಕ್ಕೆ ಬೆಂಗಳೂರು, ತುಮಕೂರಿನಿಂದ ಸಾಕಷ್ಟು ಕರ್ನಾಟಕ ಬಸ್ ಸಾರಿಗೆ ವ್ಯವಸ್ಥೆ ಇದ್ದು, ಸಾಧ್ಯವಾದರೆ ನೀವು ಒಮ್ಮೆ ಈ ಅಪರೂಪದ ದೇವಾಲಯವನ್ನ ಜೀವಮಾನದಲ್ಲೊಮ್ಮೆ ದರ್ಶನ ಮಾಡಿ ಅಂತ ಹೇಳ್ತಾ ಇವತ್ತಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನು ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ inspireKannada@gmail.com. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.